So hi guys, welcome back to my new YouTube channel. So ನಾವಿವತ್ತು ಪ್ರೀವಿಯಸ್ ವಿಡಿಯೋಸ್ ನೋಡ್ದಂಗೆ ಸೊ ಯೂನಿಕ್ ಸ್ಟೈಲಲ್ಲಿ ಪ್ಲಾಂಟ್ ವಾಟರಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇನ್ನೊಂದು ರೀತಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಮಗೆ ಬೇಕಾಗಿರೋದು ಮೂರೇ ಐಟಮ್. ಸೊ ಫಸ್ಟ್ ಬಂದು ಒಂದು ಚಿಕ್ಕ ಸ್ಟಿಕ್ಕು, ಮೀಡಿಯಮ್ ಸೈಜು, ಆ್ಯಂಡ್ ಆಲ್ಸೋ ಒಂದು ವಾಟರ್ ಬಾಟ್ಲು ಮತ್ತು ಪ್ಲಾಸ್ಟರ್. ಸೊ ಈ ಮೂರು ಐಟಮಿಂದ ನಾವು ಇವತ್ತು ಪ್ಲಾಂಟ್ ವಾಟರಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಕಡ್ಡಿನ ಯಾವತ್ತು ನೀವು ಲೆಫ್ಟ್ ಸೈಡಲ್ಲೇ ಇಡಿ. ಯಾಕಂತ ಹೇಳಿದ್ರೆ ಸೊ ಪಾಟ್ಗೆ ಸಪೋರ್ಟ್ ಇರುತ್ತೆ, ಓಕೆನಾ. ಇನ್ನೊಂದು ಬಂದು ಸೊ ವಾಟರ್ ಬಾಟ್ಲು ಯಾವತ್ತು ಚಿಕ್ಕದಾಗಿರ್ಬೇಕು. ಯಾಕಂದ್ರೆ ನೀವು ತುಂಬಾ ವಾಟರ್ ಹಾಕಿದಾಗ ಸೊ ಅದು ವೆಯ್ಟೇಜು ತಡೆಯೋದಿಲ್ಲ. ಸೊ ಚಿಕ್ಕ ವಾಟರ್ ಬಾಟ್ಲ್ ಆದರೆ ಸೊ 150 ml ಆ ಥರ ವಾಟರ್ ಬಾಟ್ಲ್ ಅಂತ ಹೇಳಿದ್ರೆ ಸೊ ನೀವು ಫುಲ್ ಹಾಕಿದ್ರು ಕೂಡ ಸೊ ಪ್ಲಾಸ್ಟರ್ಗೆ ಅದ್ರ ತಕ್ಕಂತೆ ಈ ಥರ ನಿಂತ್ಕೊಳ್ಳುತ್ತೆ. ಸೊ ಫುಲ್ ಈ ಥರ ಸಪೋರ್ಟಿಗೆ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಸೊ ನಾನಂತೂ ಫುಲ್ಲು ಚಿಕ್ಕದಾಗೆ ಸೊ ಇಲ್ಲಿ ಕೆಳಗಡೆ ಚುಚ್ಚಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಫುಲ್ಲು ಡೇ ಆ್ಯಂಡ್ ನೈಟ್ ನಾನು ಬಿಟ್ಬಿಡ್ತೀನಿ. ಸೊ ಅದಕ್ಕೆ ಇವತ್ತು ನಾನು ಈ ಪಾಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಡೇ ಆ್ಯಂಡ್ ನೈಟ್ ಇದ್ರ ಬಿಟ್ಬಿಡ್ತೀನಿ. ಸೊ ನಿಮಗೆ ಬೇಕಾದರೆ ಜಾಸ್ತಿ ವಾಟರ್ ಬರಬೇಕಂತ ಹೇಳಿದ್ರೆ ಸೊ ನೀವು ಪೂರ್ತಿ ದೊಡ್ಡದಾಗಿ ಅಗಲವಾಗಿ ಚುಚ್ಕೊಂಡು ಸೊ ವಾಟರ್ನ ಬಿಡ್ಬೋದು. ಸೊ ಈ ಥರ ಮಾಡ್ಬೋದು. ಸೊ ಇನ್ನೊಂದು ಸ್ಟೈಲ್ ಅಂತ ಹೇಳಿದ್ರೆ, ಇನ್ನೊಂದು ಯೂನಿಕ್ ಸ್ಟೈಲ್ ಅಂತ ಏನು ಹೇಳಿದ್ರೆ ಅಂದರೆ ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಸೊ ಇಲ್ಲೊಂದು ಕಡ್ಡಿ ಇಟ್ಟು ಈಗ ಈ ಥರ ಬಾಟ್ಲು ಪಕ್ಕದಲ್ಲಿ ಈ ಥರ ಇಟ್ಟಿದಾರೋ ಇಲ್ಲೂ ಕೂಡ ಅದೇ ಥರ ಪಕ್ಕದಲ್ಲಿ ಇಟ್ಟು ಸೊ ಎರಡು ಕಡೆನೂ ಇಟ್ಟು ಡ್ರಿಪ್ ಇರಿಗೇಷನ್ ಥರ ಮಾಡ್ತಾರೆ. ಸೊ ನೀವು ಆ ಥರನೂ ಮಾಡ್ಬೋದು. ಸೊ ಎರಡು ವಿಧ ಇದೆ ಅಂತ ಹೇಳಿದೆ. ಸೊ ನೋಡಿ, ನಾನು ಆಲ್ರೆಡಿ ಆಳವಾಗಿ ಇದು ಮಾಡಿದ್ದೀನಿ. ಬಟ್ ನಿಮ್ಗೆ ಅಷ್ಟು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಚುಚ್ಕೊಂಡು ಬಿಡ್ಬೋದಾಗತ್ತೆ. ಸೊ ಈ ಥರ ನೀವು ಮಾಡ್ಬೋದು ವಾಟರಿಂಗ್ ಸಿಸ್ಟಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕ.